ಶ್ರೀ ಗಜಾನನ ಬಿಲ್ಲವರ ಸೇವಾ ಸಂಘದ ಶ್ರೀ ದುರ್ಗಾಪರಮೇಶ್ವರಿ ಮಂದಿರದಲ್ಲಿ ವರ್ಷಂಪ್ರತಿಯಂತೆ ಜರುಗುವ ವಾರ್ಷಿಕ ಭಜನಾ ಮಂಗಲೋತ್ಸವವು ದಿನಾಂಕ 26/4/2025 ಶನಿವಾರದಂದು ಸೂರ್ಯಾಸ್ತದಿಂದ ಮರುದಿನ ಮುಂಜಾನೆ 27/4/2025 ಆದಿತ್ಯವಾರ ಸೂರ್ಯೋದಯದವರೆಗೆ ನಡೆಯಿತು. ವಾರ್ಷಿಕ ಭಜನಾ ಮಂಗಳೋತ್ಸವದಲ್ಲಿ ಆದಿತ್ಯವಾರದಂದು ಬೆಳಗ್ಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ಗಜಾನನ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ತೋನ್ಸೆ ಹೂಡೆ ಇದರ ಆಶ್ರಯದಲ್ಲಿ ಸಂಘದ ಶತಮಾನೋತ್ಸವದ ಸಂಭ್ರಮದ ಸವಿನೆನಪಿಗಾಗಿ ನಿನ್ನೆಯ ದಿನ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಕುಲಗುರುಗಳಾದ ಪರಮ ಪೂಜ್ಯ ಬ್ರಹ್ಮಶ್ರೀ ನಾಣಗುರು ಸ್ವಾಮೀಜಿಯವರ ನಾಮಾಂಕಿತದೊಂದಿಗೆ ಶ್ರೀ ನಾಣಗುರು ಸಮುದಾಯ ಭವನವನ್ನು ನಿರ್ಮಿಸಿ ಅದನ್ನು ನಿನ್ನೆಯ ದಿನ ಲೋಕಾರ್ಪಣೆಗೊಳಿಸಲಾಗಿದೆ. ಅದೇ ರೀತಿ ನಾವು ಈ ದಿನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ಭಜನಾ ಮಂಗಲ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈಗ ಈ ವಾರ್ಷಿಕ ಭಜನಾ ಮಂಗಲ ಉತ್ಸವವು ಇಂದು ಸೂರ್ಯಾಸ್ತದಿಂದ ನಾಳೆ ಸೂರ್ಯೋದಯದವರೆಗೆ ಭಜನಾ ಕಾರ್ಯಕ್ರಮದ ಮೂಲಕ ಜರುಗಲಿದೆ. ಈಗ ಸೂರ್ಯಾಸ್ತದಂದು ಕಲಶ ಪ್ರತಿಷ್ಠೆ, ತದನಂತರ ಸಂಘದ ಮತ್ತು ಆಸುಪಾಸಿನ ಭಜನಾ ಮಂದಿರದ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಜರುಗಲಿಕ್ಕಿದೆ. ತದನಂತರದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಪ್ರಸಾದ ಸೇವೆ ಈ ಸಾನ್ನಿಧ್ಯದಲ್ಲಿ ಜರುಗಲಿಕ್ಕಿದೆ. ಪ್ರತಿ ವರ್ಷ ಮಹಾತಾಯಿ ಶ್ರೀದೇವಿ ದುರ್ಗಾಪರಮೇಶ್ವರಿಯ ಈ ಪವಿತ್ರ ಸಾನ್ನಿಧ್ಯದಲ್ಲಿ ಜರುಗುವಂತಹ ಈ ವಾರ್ಷಿಕ ಭಜನಾ ಮಂಗಲೋತ್ಸವಕ್ಕೆ ಊರ ಹಾಗೂ ಪರವೂರ ಭಕ್ತಾದಿಗಳು ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿ ಮಹಾತಾಯಿಯ ಗಂಧ ಪ್ರಸಾದವನ್ನು ಸ್ವೀಕರಿಸಿ ತನುಮನಧನದಿಂದ ಸಹಕರಿಸಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಈ ಒಂದು ವಾರ್ಷಿಕ ಭಜನಾ ಮಂಗಲೋತ್ಸವಕ್ಕೆ ದೇಣಿಗೆಯನ್ನು ನೀಡಿ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಊರ ಹಾಗೂ ಪರವೂರ ಭಕ್ತಾದಿಗಳಿಗೂ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಮಹಾತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ಎಲ್ಲರಿಗೂ ಸನ್ಮಂಗಳ ನೀಯಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.
ಸಮಾರಂಭದಲ್ಲಿ ಪಾಂಡುರಂಗ ಎನ್ ಅಂಚನ್, ಏಕನಾಥ ಕೋಟ್ಯಾನ್, ಪ್ರಭಾಕರ್ ಅಂಚನ್, ಸತೀಶ್ ಬಿ ಅಂಚನ್, ಚಂದ್ರಶೇಖರ ಗುಜ್ಜರ್ ಬೆಟ್ಟು, ರಮೇಶ್ ಕೋಟ್ಯಾನ್, ಉದಯ್ ಜತ್ತನ್, ನಿತ್ಯಾನಂದ, ಉಮೇಶ್ ಬಿ ಪೂಜಾರಿ, ಲಲಿತಾ ಎಸ್ ಪೂಜಾರ್ತಿ, ಕಾವೇರಿ ಪೂಜಾರ್ತಿ, ಸಿಂಧು ಪೂಜಾರ್ತಿ, ಜಯಂತಿ, ಕಮಲ ಬಿ ಪೂಜಾರ್ತಿ, ಪರಿಣಿತ ಸದಾಶಿವ, ಸುನಂದ ಕೆ ಸುವರ್ಣ, ಶಶಿಕಲಾ ಎಸ್ ಅಂಚನ್ ಮುಂತಾದವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಉಡುಪಿ.